ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಕಂಟೆಂಟ್ ಕ್ರಿಯೇಟ್ ಮಾಡುತ್ತಿದ್ದ ಅಣ್ಣ ತಂಗಿ ಅಂತಾನೆ ನಮ್ಮ ಜನಗಳು ಅನ್ಕೊಂಡಿದ್ದು ಇವರಿಬ್ಬರು ಈಗ ಮದುವೆ ಆಗಿದ್ದಾರೆ. ನಿಜವಾಗ್ಲೂ ಇದು ಸ್ವಲ್ಪ ಜನಕ್ಕೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಇವ್ರನ್ನ ಅಣ್ಣ ತಂಗಿ ವಿಡಿಯೋ ಮಾಡ್ತಿದ್ದಾರೆ. ತುಂಬಾ ಜನ ಬೈತಿದ್ರು, ಅಣ್ಣ ತಂಗಿ ಆಗಿ ಇಟ್ಕೊಂಡು ಈ ತರ ಲವರ್ ತರ ಎಲ್ಲ ವಿಡಿಯೋ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಈ ತರ ಬೈತಿದ್ರು. ಬಟ್ ನಿಜವಾಗ್ಲೂ ಈಗ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಇವ್ರು ವಿಡಿಯೋ ನೋಡ್ತಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಇದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಇವರಿಬ್ಬರು ಅಣ್ಣ ತಂಗಿ ಅಲ್ಲ, ಲವ್ವರ್ಸ್ ಅಂತ ಇವಾಗ ಮದುವೆ ಆದಮೇಲೆ ತುಂಬ ಜನಕ್ಕೆ ಗೊತ್ತಾಗಿದೆ. ಆಲ್ಮೋಸ್ಟ್ ಜನಗಳು ಕಂಟೆಂಟ್ ಕ್ರಿಯೇಟರ್ಗಳನ್ನ ಇದೇ ರೀತಿ ತಪ್ಪು ತಿಳ್ಕೊಳ್ಳೋದು. ಒಂದು ಹುಡುಗಿ ಒಂದು ಹುಡುಗನ ಜೊತೆ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ 100% ಅವ್ನ ಬಾಯ್ ಫ್ರೆಂಡ್ ಅಂತ ಆಗ್ಬಿಟ್ಟಿರ್ತಾಳೆ. ಇಲ್ಲಾಂದರೆ ಹುಡುಗ ಯಾರ ಜೊತೆನಾರ ಹುಡುಗಿ ಜೊತೆ ವಿಡಿಯೋ ಮಾಡಿದ್ರೆ 100% ಅವಳು ಇವನ್ನ ಲವ್ವರ್ ಆಗೋಗಿರ್ತಾಳೆ. ಇದೇ ರೀತಿ ಅಂದ್ಕೊಳ್ತಾರೆ. ಅವರು ಫ್ಯಾಮಿಲಿಯಲ್ಲಿ ಅವರು ತಂಗಿ ಕೂಡ ಆಗ್ಬೋದು, ಅಥವಾ ಸ್ವಂತ ತಂಗಿ ಆಗಿರ್ಬೋದು, ಇಲ್ಲ ಫ್ರೆಂಡ್ ಆಗಿರ್ಬೋದು, ಯಾವ ರೀತಿನಾರ ಆಗಿರ್ಬೋದು. ನಾವಿಲ್ಲಿ ಜನಗಳ ಥರ ತಪ್ಪು ತಿಳ್ಕೊಬಿಡ್ತೀವಿ. ಅದೇ ರೀತಿ ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ನಮ್ಮ ಜನಗಳನ್ನ ಕನ್ಫ್ಯೂಸ್ ಮಾಡ್ತಾರೆ. ಯಾವ ರೀತಿ ಅಂದರೆ ಒಂದು ರೀಲಲ್ಲಿ ಇವಳು ನನ್ನ ತಂಗಿ ಥರ ವಿಡಿಯೋ ಮಾಡಾಕ್ತಾರೆ, ಇನ್ನೊಂದು ವಿಡಿಯೋದಲ್ಲಿ ಅವಳು ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡಿ ವಿಡಿಯೋ ಮಾಡಾಕ್ತಾರೆ, ಇನ್ನೊಂದರಲ್ಲಿ ಹೆಂಡ್ತಿ ಅಂತ ಹೇಳ್ತಿರ್ತಾರೆ. ಸೊ ನಮ್ಮ ಜನಗಳಿಗೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ. ಅವರ ರಿಲೇಷನ್ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಕೂಡ ಕೊಡೋಲ್ಲ, ಅವ್ರು ನನಗೇನಾಗಬೇಕು ಅಂತ. ಅದರಿಂದ ನಮ್ಮ ಜನಗಳು ಕೂಡ ಅದೇ ರೀತಿ ತಿಳ್ಕೊಳ್ತಾರೆ. ಇವರಿಬ್ಬರು ಆಲ್ಮೋಸ್ಟ್ ಅಣ್ಣ ತಂಗಿ ಥರನೇ ವಿಡಿಯೋ ಮಾಡ್ತಿದ್ರಿಂದ ಇವರಿಬ್ಬರು ಅಣ್ಣ ತಂಗಿ ಇರ್ಬೋದೇನೋ ಅಂತ ನಮ್ಮ ಜನಗಳು ಕೂಡ ಅಂದ್ಕೊಂಡಿದ್ರು. ಇವರು ಕೂಡ ಅವ್ರ ಅಮ್ಮನ ಮಮ್ಮಿ ಅಂತಿದ್ರು, ಈ ಹುಡುಗಿ ಕೂಡ ಅವ್ರ ಅಮ್ಮನ ಮಮ್ಮಿ ಅಂತಿದ್ರು. ಸೊ ಹಾಗಾಗಿ ಇವರಿಬ್ಬರು ಅಣ್ಣ ತಂಗಿ ಇರ್ಬೋದೇನೋ ಅಂತ ನಮ್ಮ ಜನಗಳು ಅಂದ್ಕೊಂಡಿದ್ರು. ಆದರೆ ನಮ್ಮ ಜನಗಳಿಗೆಲ್ಲ ಇವ್ರೀಗ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಇವರಿಬ್ಬರು ಮದುವೆ ಆಗಿರೋ ಫೋಟೋನ ದಚ್ಚು ಅಫಿಷಿಯಲ್ ಅವ್ರ ಫ್ರೆಂಡ್ ಇದ್ದಾರಲ್ಲ ಅವರು ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಎಲ್ಲರಿಗೂ ಒಂದು ರೀತಿ ಕ್ಲಾರಿಫಿಕೇಶನ್ ಸಿಕ್ತು ಅನಿಸುತ್ತೆ. ಇವರಿಬ್ಬರು ಅಣ್ಣ ತಂಗಿ ಅಲ್ಲ, ಇಬ್ಬರು ಲವರ್ಸ್ ಅಂತ. ಇವರಿಬ್ಬರು ಕೂಡ ಇನ್ನೂ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿಲ್ಲ ಇವರಿಬ್ಬರ ಮದುವೆ ಆಗಿರೋ ಫೋಟೋಸ್ನ. ಆದರೆ ದಚ್ಚು ಅಫಿಷಿಯಲ್ ಅವರು ಕೂಡ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಇವ್ರು ಮದುವೆಗೆ ಹೋದವರೆಲ್ಲ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್ಗಳೆಲ್ಲ. ನೀವಷ್ಟೆಲ್ಲ ನಾನು ಕೂಡ ಅಂದ್ಕೊಂಡಿದ್ದು ಹಾಗೆ ಇವರಿಬ್ರದ್ದು ಆಲ್ಮೋಸ್ಟ್ ಫೇಸ್ ಕಟ್ ಒಂದೇ ರೀತಿ ಇರೋ ಕಾರಣ ಇವರಿಬ್ರು ಅಣ್ಣ ತಂಗಿ ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ಅವ್ರ ಅಮ್ಮ ಕೂಡ ಇದ್ರು, ಮಗಳು ಥರನೇ ನೋಡ್ಕೊಳ್ತಿದ್ರು. ಸೊ ಇಬ್ಬರು ಎಲ್ಲ ಕೂಡ ಒಂದೇ ಮನೇಲಿ ಇದ್ರು ಅನಿಸುತ್ತೆ. ಮಧು ಹಾಗೆ ಆರ್ಯ ಅವರೆಲ್ಲ ಒಂದೇ ಮನೇಲಿ ಇದ್ರು ಅನ್ನೋದು ನನ್ನ ಅನಿಸಿಕೆ. ಇವರಿಬ್ಬರು ಲವರ್ಸ್ ಅಂತ ಯಾರ್ಯಾರಿಗೆ ಗೊತ್ತಿತ್ತು ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅವ್ರ ದಚ್ಚು ಅವರ ಕಮೆಂಟ್ ಬಾಕ್ಸಲ್ಲಿ ನೋಡಿದಾಗ ತುಂಬ ಜನ, ಮುಕ್ಕಾಲು ಜನಕ್ಕೆ ಅವರೆಲ್ಲ ಅಂದ್ಕೊಂಡಿರೋದು ಇವರಿಬ್ಬರು ಅಣ್ಣ ತಂಗಿ ಅಂತಲೇ. ಸೊ ನಾನು ಅಂದ್ಕೊಂಡಿದ್ದು ಕೂಡ ಇವರಿಬ್ಬರು ಅಣ್ಣ ತಂಗಿ ಅಂತಲೇ. ನನಗೂ ಇವತ್ತೇ ಗೊತ್ತಾಗಿದ್ದು ಇವರಿಬ್ಬರು ಮದುವೆ ಆಗಿರೋದ್ರಿಂದ ನನಗೂ ಇವತ್ತೇ ಗೊತ್ತಾಗಿದ್ದು ಇವರಿಬ್ಬರು ಲವರ್ಸ್ ಅಂತ.